Hello, Bhaiya. Hello. How do you do? I'm fine. Khana kaya? Yeah. Vada pav kaya? Vada pav kaya. Oh. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ಅದ್ಭುತವಾಗಿದ್ದೀನಿ. ಕ್ರಿಕೆಟ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಕ್ರಿಕೆಟ್ ಅಂದರೆ ಎಲ್ಲರಿಗೂ ಇಷ್ಟ. ನಾನು ಒಬ್ಬನ ಬಿಟ್ಟರೆ ನನಗೇನೋ ಚಿಕ್ಕ ವಯಸ್ಸಿಂದ ಕ್ರಿಕೆಟ್ ಅಂದರೆ ಇಷ್ಟ ಇಲ್ಲ. ಆದರೆ ಕ್ರಿಕೆಟ್ ಇಷ್ಟ ಇರೋರಿಗೆ ಈ ವಿಡಿಯೋ ನೋಡಿದ್ರೆ ಅಮೃತ ಕುಡ್ದಂಗೆ ಆಗೋಗ್ಬಿಡುತ್ತೆ. ಯಾಕಂತಂದರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ರಿಕೆಟ್ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವರ್ಲ್ಡ್ಸ್ ಲಾರ್ಜೆಸ್ಟ್ ಮ್ಯೂಸಿಯಂ ಅಂದರೆ ಏನು ಸುಮ್ಮನೆನಾ? ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಅದಂತೂ ಪಕ್ಕ. ಆ ಮ್ಯೂಸಿಯಂನ ಸ್ಪೆಷಾಲಿಟಿ ಏನು ಅಂತಂದರೆ 38,000 ಕ್ರಿಕೆಟರ್ಸ್ನ ಮೆಮೊರಿ ಅದರಲ್ಲಿದೆ. ಪ್ರತಿಯೊಂದು ವಸ್ತುನೂ ಅಲ್ಲಿ ಇಟ್ಟಿದ್ದಾರೆ. ಈ ಬಿಗ್ಗೆಸ್ಟ್ ಮ್ಯೂಸಿಯಂಗೆ ಒಳಗಡೆ ಎಂಟ್ರೆನ್ಸ್ ಚಾರ್ಜು 100 ರೂಪಾಯಿ ಆಗುತ್ತೆ. ಮಹೇಂದ್ರ ಸಿಂಗ್ ಧೋನಿ, ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಮತ್ತು ಬೇರೆ ಬೇರೆ ದೇಶದ ಕ್ರಿಕೆಟ್ ದಿಗ್ಗಜರು ಅವೆಲ್ಲ ಅವರು ಸೈನ್ ಮಾಡಿ ಇಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ವರ್ಲ್ಡ್ ಕಪ್ ಗೆದ್ದಾಗ ಅಲ್ಲಿ ಯೂಸ್ ಮಾಡಿದಂತಹ ಬ್ಯಾಟ್ ಆಗಿರ್ಬೋದು, ಜರ್ಸಿಗಳಾಗಿರ್ಬೋದು, ಎಲ್ಲನೂ ಇಲ್ಲಿ ನೋಡೋಕ್ಕೆ ಎಲ್ಲನೂ ಇಲ್ಲಿ ಪ್ರಿಸರ್ವ್ ಮಾಡಿಟ್ಟಿದ್ದಾರೆ. ಅದೊಂಥರ ಅದ್ಭುತವಾಗಿರುವಂಥ ವಿಷಯ. ಎಲ್ಲ ದೇಶದ್ದು ಕಲೆಕ್ಟ್ ಮಾಡೋಕ್ಕೆ ತುಂಬ ಕಷ್ಟ, ಆದರೆ ಇಲ್ಲಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ. ಅದು ಇದೇನು ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ, ಪ್ರೈವೇಟ್ ಪ್ರಾಪರ್ಟಿ. ಒಬ್ಬರು ಇನಿಷಿಯೇಟಿವ್ ತಗೊಂಡು ಇದನ್ನು ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡೇ ಬಿಡೋಣ. ಲ್ಯಾಡ್ಸ್ ಆಫ್ ಗ್ಯಾಲರಿ. ಹಿಂಗೆ ಒಳಗಡೆ ಹೋದರೆ ಇದು 1720s ಬ್ಯಾಟು, ಇದು 1750s, 1774s, 1790s. ಅವಾಗ ಹಾಕಿ ಬ್ಯಾಟ್ ಥರ ಹೋಲಿಕೆ ಆಗೈತೆ ಕ್ರಿಕೆಟ್ ಬ್ಯಾಟು. ಈಗ ಬರ್ತಾ 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 ನಾವು ಯೂಸ್ ಮಾಡ್ತಾ ಇರೋಂಥ ಬ್ಯಾಟು ಈ ಥರ ಇದೆ. ಓಹ್, ಬ್ಯಾಟ್ಗಳು ಎಷ್ಟೊಂದು ಬ್ಯಾಟ್ಗಳಿದೆ ಗುರು ಇಲ್ಲಿ. ಇದು ಸಚಿನ್ ತೆಂಡೂಲ್ಕರ್ ಬ್ಯಾಟ್. ಇದು ಸಚಿನ್ ತೆಂಡೂಲ್ಕರ್ ಸ್ವತಃ ಸೈನ್ ಹಾಕಿರೋವಂಥ ಬ್ಯಾಟ್ ನೋಡಿ ಇದು. ಈ ಬ್ಯಾಟಿಂದ 18,426 ರನ್ಸ್ ಹೊಡೆದಿದ್ದಾರೆ. ಓ, ಬ್ಯಾಟ್ ತುದಿ ಎಲ್ಲ ಮುರಿದಾಗಿದೆ ನೋಡಿ ಇಲ್ಲಿ. ಸಂತ್ ಜಯಸೂರ್ಯ ಅವರು ಶ್ರೀಲಂಕನ್ ಪ್ಲೇಯರು. 13,430 ರನ್ಸ್ ಹೊಡೆದಿದೆ. ಮತ್ತು ಈ ಬ್ಯಾಟು ವರ್ಲ್ಡ್ ಕಪ್ಪಲ್ಲಿ ಯೂಸ್ ಮಾಡಿರೋವಂಥ ಬ್ಯಾಟು 1996ಅಲ್ಲಿ. ವಾಹ್, ಅದ್ಭುತವಾಗಿರೋಂಥ ಬ್ಯಾಟು. ಆ ಬ್ಯಾಟ್ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ ಈ ಬ್ಯಾಟಿಂದ ಎಷ್ಟು ಯೂಸ್ ಮಾಡಿದ್ದಾರೆ ಮತ್ತು ಎಷ್ಟು ರನ್ಸ್ ಹೊಡೆದಿದ್ದಾರೆ. 10,000 ರನ್ಸ್ ಹೊಡೆದಿದ್ದಾರೆ. ನಮ್ಮ ಕೂಲ್ ಕ್ಯಾಪ್ಟನ್ ಧೋನಿ ಅವ್ರ ಸೈನ್ ನೋಡಿ ಹೆಂಗಿದೆ. ರಿಬುಕ್. ಮತ್ತು ಇದು ವಿರಾಟ್ ಕೊಹ್ಲಿ ಯೂಸ್ ಮಾಡಿರೋಂಥ ಬ್ಯಾಟು. ವಿರಾಟ್ ಕೊಹ್ಲಿ ಅವರು ಸೈನ್ ಮಾಡಿದ್ದಾರೆ. 139 ರನ್ ಹೊಡ್ತಿದ್ರು, ಇನ್ನೂ ಔಟ್ ಆಗಿರಲಿಲ್ಲ. ಎಲ್ಲಿ? ಇಂಡಿಯಾ ವರ್ಸಸ್ ಶ್ರೀಲಂಕಾದಲ್ಲಿ ರ್ಯಾಂಚಿಲಿ ನಡೀತಾ ಇದ್ದಂಥ ಮ್ಯಾಚು 2014ಅಲ್ಲಿ. ಕ್ರಿಸ್ ಗೇಲ್ ಯೂಸ್ ಮಾಡಿದಂಥ ಬ್ಯಾಟು. ಕ್ರಿಸ್ ಗೇಲ್ ಅವ್ರು ಗೊತ್ತು ನನಗೆ, ವಿಂಡೀಸ್ ಪ್ಲೇಯರ್ ಅವರು. ಈ ಬ್ಯಾಟೆಲ್ಲ ಅವ್ರ ಕೈಲಿ ಹಿಡ್ಕೊಂಡ್ರೆ ಅವ್ರ ಕೈಲಿ ಒಂಥರ ಆಟ ಸಾಮಾನು ಥರ ಕಾಣಿಸ್ತಾ ಇರುತ್ತೆ. ದೈತ್ಯವಾಗಿರೋಂಥ ಮನುಷ್ಯ. ನೀವು ಇಲ್ಲಿ ನೋಡ್ತಾ ಇರೋಂಥ ಫೋಟೋಗ್ರಫಿ ಫಾರ್ ದ ಫಸ್ಟ್ ಟೈಮು ಇಂಡಿಯಾಗೆ ಕಪಿಲ್ ದೇವ್ ಅವರು ಕ್ಯಾಪ್ಟನ್ಸಿ ಇದ್ದಾಗ ವರ್ಲ್ಡ್ ಕಪ್ ಫಾರ್ ದ ಫಸ್ಟ್ ಟೈಮ್ ಇಂಡಿಯಾಗೆ ಸಿಕ್ಕಿರೋ ಅಂಥದ್ದು. ಅವಾಗ ತೆಕ್ಕೊಂಡಿರೋಂಥ ಫೋಟೋ ಇದು. ಮತ್ತು ಕಪಿಲ್ ದೇವರು ಸ್ವತಃ ಸೈನ್ ಮಾಡಿರೋ ಅಂಥದ್ದಿದು. ಇವರು ಸುನಿಲ್ ಗವಾಸ್ಕರ್ ಅವರು ಸ್ವತಃ ಸೈನ್ ಮಾಡಿರೋದಿಲ್ಲಿ. ಮತ್ತು ಇಲ್ಲಿ ವರ್ಲ್ಡ್ ಕಪ್ ಇದೆ. ಇದು 1983ಯಲ್ಲಿ ತೆಕ್ಕೊಂಡಿರೋಂಥ ಫೋಟೋ. 1983 ಆದಮೇಲೆ 2011ಅಲ್ಲಿ ಕೂಲ್ ಕ್ಯಾಪ್ಟನ್ ಧೋನಿಯವರು ಕ್ಯಾಪ್ಟನ್ಸಿಲಿದ್ದಾಗ ಅವಾಗ ವಿನ್ ಆಗಿರೋ ಅಂಥ ಈ ವರ್ಲ್ಡ್ ಕಪ್ಪು. ನೆಕ್ಸ್ಟು ವರ್ಲ್ಡ್ ಕಪ್ಪಲ್ಲೂ ಇಂಡಿಯಾನೇ ಗೆಲ್ಲಿ, ಪ್ರತಿ ಸಲಿನೂ ಇಂಡಿಯಾನೇ ಗೆಲ್ಲಿ ವರ್ಲ್ಡ್ ಕಪ್ನ. ಓಹೋ, ಗ್ಲಾಸೇ ಇಲ್ಲ ಇಲ್ಲಿ, ಹಾಗೆ ಮುಟ್ಬೋದು ಆದರೆ ಮುಟ್ಬಾರ್ದು. 2011ಅಲ್ಲಿ ವರ್ಲ್ಡ್ ಕಪ್ ವಿನ್ ಆಗಿರೋವಂಥ ಬ್ಯಾಟ್ ಇದು. ಇಲ್ಲಿ ಅವಾಗ ಯಾರ್ಯಾರು ಇದ್ರೋ
ಅವಾಗ ಯಾರ್ಯಾರು ಪ್ಲೇಯರ್ಸು ಟೀಮಲ್ಲಿದ್ದರು ಅವ್ರು ಎಲ್ಲರ ಸೈನು ಇದರಲ್ಲಿದೆ ನೋಡಿ. ಮತ್ತು ಆಲ್ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ಸ್. ಯಾರ್ಯಾರು ಕಪ್ ವಿನ್ ಆಗಿದ್ದಾರೋ ಇದುವರೆಗೂ ಆ ಕ್ಯಾಪ್ಟನ್ಸಿಲಿರೋರು ಅವ್ರು ಎಲ್ಲರ ಸೈನು ಈ ಬ್ಯಾಟ್ ಮೇಲಿದೆ. ಇದಂತೂ ಅದ್ಭುತವಾಗಿರುವಂಥ ಬ್ಯಾಟು. ಕ್ಲಾರ್ಕ್ ಅವ್ರ ಸೈನು. ಮತ್ತು ಈ ಬ್ಯಾಟ್ ಯಾವುದಿದು, ಗಿಜಿ ಅಂತ ಪೆನ್ನಲ್ಲಿ ಸೈನ್ ಹಾಕಿದ್ದಾರೆ. ವಾವ್. ಮತ್ತು ಇಲ್ಲಿ ಅವ್ರು ಯೂಸ್ ಮಾಡಿರೋಂಥ ಬಾಲ್ಗಳು ನೀವು ಹಂಗೆ ಪಾಸ್ ಮಾಡ್ಕೊಂಡು ನೋಡ್ಬೋದು. ಅವ್ರವ್ರ ಸೈನ್ಗಳು ಹಾಕಿದ್ದಾರೆ ಯಾರ್ಯಾರು ಬೌಲರ್ಸ್ ಬಾಲ್ ಮಾಡಿದ್ರು ಅಂತ. 1971ಇಂದ 1984 ಹಳೇ ಬಾಲ್ ಅನ್ಸುತ್ತೆ ಇದು ನೋಡಿ. ಆ ಬಾಲ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಯೂಸ್ ಆಗಿದೆ ಆ ಬಾಲು ಅಂತ. ಸ್ವಲ್ಪ ಮಟ್ಟಿಗೆ ಹಾಕಿ ಸ್ಟಿಕ್ ಥರ ಹೋಲಂಗಿದೆ ಇದು. ಯಾವಾಗಿದು ಪಿಂಕ್ ಬಾಲ್ ಯೂಸ್ ಮಾಡ್ತಿದ್ರು ಆವಾಗ ಆ ಕಾಲದಲ್ಲಿ. ಇದು ಏನು ಇದು ಇದಾಗಲಿಲ್ಲ ಅನಿಸುತ್ತಿದ್ದು, ಡೇಟ್ ಹಾಕಲಿಲ್ಲ ಅನಿಸುತ್ತೆ. ಹಾಕಿದ್ದಾರೆ ನೋಡಿ ಇಲ್ಲಿ 1974 to 1985 ಈ ಬ್ಯಾಟ್ಗಳನ್ನ ಯೂಸ್ ಮಾಡ್ತಿದ್ರು ನ್ಯೂಜಿಲ್ಯಾಂಡ್ ಅವರು. ಪಿಂಕ್ ಕಾರಿಕ್ ಬಾಲ್ ಇದು. ಇಲ್ಲಿ कंट्रोल रूम. कौन आया है इधर? अभी तो सब है, सचिन, सहवाग, कपिल देव, क्रिस गेल और रिद्धिमा शाह, अजिंक्य रहाणे, ये सब आके गए. वसीम अकरम, सुनील गावस्कर, ये सब, विराट कोहली, अनुष्का, सब आके गए. अच्छा. रोहित शर्मा. विराट कोहली तब आया, वो क्या क्या उसका आइटम है उसमें साइन कर दिया ना. हाँ. ಈ ಮ್ಯೂಸಿಯಂ ಓಪನ್ ಆದಾಗ ಸಚಿನ್ ತೆಂಡೂಲ್ಕರ್ ಅವರು ಈ ಬ್ಯಾಟನ್ನು ಗಿಫ್ಟ್ ಮಾಡಿದ್ದಾರೆ. ಮತ್ತು ಇಡೀ ಮ್ಯೂಸಿಯಮಲ್ಲಿ ಯಾವ ಬ್ಯಾಟ್ನು ಮುಟ್ಟೋಕ್ಕೆ ಆಗಲ್ಲ, ಎಲ್ಲ ಪ್ರಿಸರ್ವ್ ಮಾಡಿ ಒಳಗಡೆ ಲಾಕ್ ಮಾಡಿ ಇಟ್ಬಿಟ್ಟಿದ್ದಾರೆ. ಇದು ಒಂದೇ ಒಂದು ಬ್ಯಾಟು ಸಚಿನ್ ತೆಂಡೂಲ್ಕರ್ ಅವ್ರ ಬ್ಯಾಟು. ಅವರು ಸ್ವತಃ ಅವರ ಬ್ಯಾಟ್ ಮೇಲೆ ಸೈನ್ ಮಾಡಿರೋ ಅಂಥದ್ದು ಇಲ್ಲಿ ನೋಡ್ಬೋದು ನಾವು. ವಾಹ್, ಸಚಿನ್ ತೆಂಡೂಲ್ಕರ್ ಯೂಸ್ ಮಾಡಿರೋ ಬ್ಯಾಟ್ ಕಣ್ರಿ ಇದು. ಕ್ರಿಕೆಟ್ ಬ್ಯಾಟ್ಗಳು ಮತ್ತು ಬಾಲ್ಸ್ಗಳು ಇಟ್ಟಿದ್ದಾರೆ ಈ ಹಾಲು ಮತ್ತು ಆ ಹಾಲಲ್ಲಿ. ಜೆರ್ಸಿಗಳಿದೆ, ಜೆರ್ಸಿ ಕಲೆಕ್ಷನ್ ಮಾಡಿದ್ದಾರೆ. ವಾವ್, ತುಂಬ ದೊಡ್ಡ ಶರ್ಟ್ ಅಲ್ವ ಇವೆಲ್ಲ. ಕುಂಬ್ಳೆ ಯೂಸ್ ಮಾಡಿರೋಂಥ ಜೆರ್ಸಿ ಇದು. ವಾ, ಕ್ರಿಕೆಟ್ ಲವರ್ಸ್ಗಂತೂ ಈ ವಿಡಿಯೋ ರಸದೌತಣ. ಹಾಗೆ ನಾನು ಮೂವ್ ಮಾಡ್ತಾ ಹೋಗ್ತಿರ್ತೀನಿ ಕ್ಯಾಮ್ರಾ, ಹಾಗೆ ನೋಡ್ಕೊಳ್ಳಿ ಬೇಕಾದ್ರೆ ನೀವು ಪಾಸ್ ಮಾಡ್ಕೊಂಡು. ಅಂತಂದರೆ ಅಷ್ಟು ಕಲೆಕ್ಷನ್ಸ್ ಇಟ್ಟಿದ್ದಾರೆ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಮ್ಯೂಸಿಯಂ ಅಲ್ವ ಇದು. ಸಚಿನ್ ತೆಂಡೂಲ್ಕರ್ ಅವರ ಜೆರ್ಸಿ ಇದು. ಸಚಿನ್ ತೆಂಡೂಲ್ಕರ್ ಅವರ ಬ್ಯಾಟ್ ಡಿಸೈನ್ ಮಾಡ್ತಿದ್ರು ಇವರು. ಸಚಿನ್ ತೆಂಡೂಲ್ಕರ್ ಅವ್ರ ಜೆರ್ಸಿ ಅಗೈನ್. ಮತ್ತು ಸಚಿನ್ ತೆಂಡೂಲ್ಕರ್ ಅವರು ಯೂಸ್ ಮಾಡ್ತಾ ಇದ್ದಂಥ ಏನಿದು ಚೆಸ್ಟ್ ಗಾರ್ಡು ಮತ್ತು ಎಲ್ಬೋ ಗಾರ್ಡು. ಮತ್ತು ಅವರ ಪಿಕ್ಚರು ಇದು. ಅವರ ಬ್ಯಾಟಿಂಗ್ ಪ್ಯಾಡ್ಸು ಮತ್ತು ಕ್ರಿಕೆಟ್ ಗ್ಲೌಸು ಇಲ್ಲಿದೆ ಸಚಿನ್ ತೆಂಡೂಲ್ಕರ್ ಅವ್ರದ್ದು. ಮತ್ತು ಇಲ್ಲೆಲ್ಲ ಚಿಕ್ಕ ಬ್ಯಾಟ್ಗಳು ಮತ್ತು ಎಲ್ಲ ಸಚಿನ್ ತೆಂಡೂಲ್ಕರ್ ಅವ್ರದ್ದೇ ಇಟ್ಟಿದ್ದಾರೆ. ಇದು ಅಷ್ಟೇ ಸಚಿನ್ ತೆಂಡೂಲ್ಕರ್ ಅವ್ರದ್ದೇ ಅಗೇನ್. ಈ ಹಾಲಲ್ಲೆಲ್ಲ ಪೂರ್ತಿ ಬ್ಯಾಟು ಮತ್ತು ಬಾಲ್ಸ್ನ. ಇದೆಲ್ಲ ವರ್ಲ್ಡ್ ಕಪ್ ವಿನ್ ಆಗಿರೋಂಥ ಬ್ಯಾಟ್ಸ್ಗಳು. ವರ್ಲ್ಡ್ ಕಪ್ ಯಾವ ಟೀಮ್ ಗೆದ್ದಿದೆಯೋ ಆ ಟೀಮ್ ಕ್ಯಾಪ್ಟನ್ಗಳ ಸೈನ್ ಅಲ್ಲಿ ಹಾಕಿದ್ದಾರೆ. ಮತ್ತು ಆ ಕಡೆ ತೋರಿಸಿದ್ನಲ್ಲ ಆವಾಗಲೇ ಆ ಹಾಲ್ಗಳಲ್ಲಿ ಆ ಹಾಲಲ್ಲಂತೂ ಕಂಪ್ಲೀಟಾಗಿ ಸಚಿನ್ ತೆಂಡೂಲ್ಕರ್ ಅವ್ರಿಗೆ ಡೆಡಿಕೇಟ್ ಮಾಡಿಬಿಟ್ಟಿದ್ದಾರೆ. ಅವರು ಯೂಸ್ ಮಾಡಿದಂಥ ಬ್ಯಾಟು ಬಾಲು, ಅವರ ಜೆರ್ಸಿ, ಅವರ ಶೂ ಮತ್ತು ಅವರ ಗಾರ್ಡ್ಗಳು. ಕೊನೆಯದಾಗಿ ಉಳಿದಿರೋದು ಈ ಹಾಲು. ಇದರಲ್ಲಿ ಏನೇನು ಇಟ್ಟಿದ್ದಾರೆ ನೋಡೋಣ ಬನ್ನಿ. ನೈಲ್ ಹಾರ್ವೆ ಅವರ ಬ್ಯಾಟ್ ಇದು, ಹಳೇ ಬ್ಯಾಟು. ಈ ಹ್ಯಾಂಡಲ್ದು ರಬ್ಬರ್ ನೋಡಿದ್ರೇ ಗೊತ್ತಾಗುತ್ತೆ ಇದು ರಬ್ಬರು ಅಲ್ಲ, ಇದೇನು ಮೆಟೀರಿಯಲ್ ಇದು. ಆವಾಗ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಪ್ರಾಕ್ಟೀಸ್ ಮಾಡಿದರು ಮತ್ತು ಎಷ್ಟು ಯೂಸ್ ಆಗಿದೆ ಇದು ಅಂತ. ಯಾವಾಗ ಇದೆಲ್ಲ ಕಂಪ್ಲೀಟಾಗಿ ವಿರಾಟ್ ಕೊಹ್ಲಿ ಅವರ ಫೋಟೋಗ್ರಾಫ್ಸು 2016 ಯೂಸ್ ಮಾಡಿರೋ ಅಂಥದ್ದು. ವಿರಾಟ್ ಕೊಹ್ಲಿ ಅವರು ಯೂಸ್ ಮಾಡಿದಂಥ ಗ್ಲೌಸ್ಗಳು, ಬ್ಯಾಟಿಂಗ್ ಪ್ಯಾಡ್ಸು, ಕೊಹ್ಲಿ ಅವ್ರ ಜೆರ್ಸಿ.
ಮತ್ತು ಈ ಬ್ಯಾಟಿಂದ ವಿರಾಟ್ ಕೊಹ್ಲಿ ಅವರು 973 ರನ್ಸ್ನ ಗಳಿಸಿದ್ದಾರೆ, 4 ಸೆಂಚುರೀಸ್ನ ಹೊಡೆದಿದ್ದಾರೆ ಈ ಬ್ಯಾಟಿಂದ. ವಾವ್, ಅಮೇಝಿಂಗ್ ಬ್ಯಾಟ್ ಇದಂತು. ಮತ್ತು ಅವರ ಹೆಲ್ಮೆಟ್, ಕಪಿಲ್ ದೇವ್ ಅವರ ಜರ್ಸಿ, ಧೋನಿ ಅವ್ರ ಜರ್ಸಿ, ನಮ್ಮ ಇಂಡಿಯನ್ ಟೀಮ್ನ ಫೀಮೇಲ್ ಕ್ರಿಕೆಟ್ ಪ್ಲೇಯರ್ಸ್ಗಳ ಜರ್ಸಿಗಳಿದು. ಹಂಗಂತೂ ಸಿಕ್ಕಾಪಟ್ಟೆ ಖುಷಿಯಾಗೋಯ್ತು ಈ ಮ್ಯೂಸಿಯಂನ ನೋಡಿ. ಯಾಕಂತಂದರೆ ಎಂಥ ಹಳೆ ಬ್ಯಾಟ್ಗಳು ನೋಡಿ, ಎಂಥ ಇತಿಹಾಸ ಹೊಂದಿರುವಂಥ ಬ್ಯಾಟ್, ದೊಡ್ಡ ಪ್ಲೇಯರ್ಸ್ಗಳು ಯೂಸ್ ಮಾಡಿರೋವಂಥ ಕ್ರಿಕೆಟ್ ವಸ್ತುಗಳು, ಇದನ್ನೆಲ್ಲ ಇಷ್ಟು ಕಲೆಕ್ಷನ್ಗಳನ್ನ ಒಟ್ಟುಗೂಡಿಸಿ ಇಟ್ಟಿದ್ದಾರೆ ಅಂತಂದರೆ ನಿಜವಾಗ್ಲೂ ಆ ಮನುಷ್ಯನಿಗೆ ಒಂದು ದೊಡ್ಡ ಸೆಲ್ಯೂಟು. ಅವರವರ ವಸ್ತುಗಳು ಮತ್ತು ಅವರವರ ಸೈನು ಆ ವಸ್ತುಗಳ ಮೇಲೆ. ಈ ಮ್ಯೂಸಿಯಂನ ಯಾರು ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಖಂಡಿತ ಇದೆಲ್ಲ ಗೌರ್ಮೆಂಟ್ ಎಲ್ಲ ಇಷ್ಟೊಂದೆಲ್ಲ ಒಳ್ಳೆಯ ಕೆಲಸ ಎಲ್ಲ ಮಾಡಲ್ಲ. ಬನ್ನಿ, ನಮ್ಮ ಗೌರ್ನಮೆಂಟು ರೋಹನ್ ಪಾಟಿ ಅವರು ಈ ಮ್ಯೂಸಿಯಂನ ಸೃಷ್ಟಿ ಮಾಡಿದ್ದಾರೆ. ಮತ್ತು ಈ ರೋಹನ್ ಪಾಟಿ ಅವ್ರಿಗೆ ಇಮ್ಕಾ ಅವಾರ್ಡ್ ಕೊಡಲಾಗಿದೆ ಮತ್ತು ನ್ಯಾಷನಲ್ ರೆಕಾರ್ಡ್ಸಲ್ಲಿ ಅವ್ರ ಹೆಸರು ದಾಖಲಾಗಿದೆ. ಸೌತ್ ಕಡೆಗೆ ಬಂದಿದ್ದೀನಿ, ಪುಣೆಯ ಸೌತಲ್ಲಿರೋವಂಥ ಈ MG ರೋಡಿಗೆ ಬಂದಿದ್ದೀನಿ. MG ರೋಡ್ ಬರೀ ಬೆಂಗಳೂರಲ್ಲ, ನಾನು ಮುಂಚೆನೇ ಹೇಳ್ದಂಗೆ ಪುಣೆಯಲ್ಲಿದೆ, ಬೆಂಗಳೂರಲ್ಲಿದೆ, ಡೆಲ್ಲಿಲಿದೆ, ಇನ್ನು ಬೇರೆ ಬೇರೆ ಕಡೆ ಎಲ್ಲ ಕಡೆನೂ ಆಲ್ಮೋಸ್ಟ್ MG ರೋಡ್ ಅನ್ನೋ ರೋಡು ಎಲ್ಲ ಕಡೆನೂ ಎಲ್ಲ ಮೇಜರ್ ಸಿಟಿಗಳಲ್ಲೂ ಇದೆ. ಈ MG ರೋಡಲ್ಲಿ ಈ ಕ್ಲೋವರ್ ಸ್ಯಾಂಡ್ವಿಚ್ ಅಂತೂ ತುಂಬಾ ಫೇಮಸ್ಸು. ದಿನಕ್ಕೆ ಏನಿಲ್ಲ ಅಂತಂದ್ರು 1000 ಸ್ಯಾಂಡ್ವಿಚ್ಗಳನ್ನು ಮಾಡಿ ಹಾಕ್ತಾ ಇರ್ತಾರೆ. ಸ್ಯಾಂಡ್ವಿಚಲ್ಲಿ ಸ್ಪೆಷಲ್ ಸ್ಯಾಂಡ್ವಿಚ್ ಇದು. ಈಗ ಅದನ್ನು ರೋಸ್ಟ್ ಮಾಡಿ ತೆಗಿತಾ ಇದ್ದಾರೆ. ಪುಣೆಯ ನಂಬರ್ 1 ಬೇಕ್ರಿ ಈ ಕೈನಿ ಬೇಕ್ರಿ. ಪುಣೆಯ ಈಸ್ಟರ್ನ್ ಸೈಡಲ್ಲಿರುವಂಥ ಈ ಕೈನಿ ಬೇಕ್ರಿ ತುಂಬಾ ಫೇಮಸ್ಸು. ಎಷ್ಟು ಫೇಮಸ್ಸು ಅಂತಂದರೆ ನೀವೇ ನೋಡ್ತಿದ್ದೀರಾ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಇಲ್ಲಿ. ಯಾವುದೋ ಒಂದು ಬೇಕ್ರಿ ಎದುರುಗಡೆ ಇಷ್ಟೊಂದು ಜನ ನಿಂತ್ಕೊಂಡಿರೋದು ಮೋಸ್ಟ್ಲಿ ನಾನು ಯಾವತ್ತೂ ನೋಡಿರಲಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಜಾಸ್ತಿ ಮಾವಾ ಕೇಕು, ಶ್ರೀವ್ಸ್ಬೆರಿ ಬಿಸ್ಕೆಟು, ಸ್ಪಾಂಜಿ ಕೇಕು, ಮಿಲ್ಕ್ ಬ್ರೆಡ್ಡು, ವೈನ್ ಬಿಸ್ಕೆಟು ಅಲ್ಲಿ ಜಾಸ್ತಿ ಫೇಮಸ್ಸು. ಮತ್ತು ಈ ಬೇಕ್ರಿಲಿ ಐಟಮ್ಗಳು ಅಂತಂದರೆ ಕೆಲವು ಐಟಮ್ ಇರೋದು, ಒಂದು 10ರಿಂದ 12 ಐಟಮ್ ಅಷ್ಟೇ ಇರೋದು. ಅದನ್ನು ತಗೊಳ್ಳೋಕ್ಕೆ ಜನ ಮುಗಿ ಬೀಳ್ತಾರೆ ಇಲ್ಲಿ. ಒಬ್ಬೊಬ್ಬರೇ ಹೋಗಿ ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೇಕಾದ್ರೆ ಕೆಳಗಡೆ ಇನ್ನೂ ಹೆಚ್ಚಿನ ಮಾಹಿತಿಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇದು ಅಡ್ರೆಸ್ ಹಾಕಿರ್ತೀನಿ, ಬಂದು ತೊಗೊಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇದೇ ಥರ ಇನ್ನೊಂದು ಏನಾದ್ರು ಸ್ಪೆಷಲ್ ಆಗಿರೋ ತೊಗೊಂಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ ಆ್ಯಂಡ್ ಬೈ ಬೈ. ಟಾಟಾ ಬೈ ಬೈ ಫ್ರಮ್ ಪುಣೆ. ಬೈ ಬಾಯ್.